ಮಾಗಡಿ ಲೋಕೋಪಯೋಗಿ ಇಲಾಖೆ 33 ಕೋಟಿ ರಸ್ತೆ ಅಭಿವೃದ್ಧಿ ಗುಣಮಟ್ಟ ಪರಿಶೀಲನೆ ನಡೆಸಿದ ಶಾಸಕ ಎ ಮಂಜು. ಇಲ್ಲಿಗೆ ಸಮೀಪದ ತುಮಕೂರು ಗಡಿಯ ಸುಗ್ಗನಹಳ್ಳಿಯಿಂದ ಕುದೂರು, ಮರೂರು, ಕಾಳಾರಿ, ಆಗಲಕೋಟೆಯಿಂದ ಕೊಟಗಾರಹಳ್ಳಿಯವರೆಗೆ 33 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾರ್ಯದ ಗುಣಮಟ್ಟವನ್ನು ಪರಿಶೀಲಿಸಿದ ಶಾಸಕ ಎ ಮಂಜು ಜಲ್ಲಿ ಕೆಲಸ ಹೇಗೆ ನಡೆದಿದೆ ಎಂದು ಗಮನಿಸಿ ಅದಕ್ಕೆ ಸಲಹೆಯನ್ನು ನೀಡಿದರು. ಹುಲಿಕಲ್ ತಾಲೂಕು ಪಂಚಾಯಿತಿ ಸದಸ್ಯ ಎಂ ಜಿ ನರಸಿಂಹಮೂರ್ತಿ ಜೊತೆಗಿದ್ದು, ಸುಗ್ಗನಹಳ್ಳಿ ನರಸಿಂಹಸ್ವಾಮಿ ಗುಡಿಯ ರಸ್ತೆಯಿಂದ ಮರೂರು ಬಳಿ ಮಂಗಳೂರು ಬೆಂಗಳೂರು ರಸ್ತೆಯವರೆಗೆ ಆನಂದದಾಯಕ ಸಂಚಾರ ಸಾಧ್ಯವಾಗುತ್ತಿರುವುದಕ್ಕೆ ಶಾಸಕರನ್ನು ಅಭಿನಂದಿಸಿದರು. ನಿಜವಾಗಲೂ ಈ ರಸ್ತೆ ಎಲ್ಲ ಕಡೆಯೂ ಹೆಚ್ಚು ಜನಜನಿತವಾಗಿದೆ. ಇದರ ಅಭಿವೃದ್ಧಿ ಗುಣಮಟ್ಟ ಚೆನ್ನಾಗಿರಲಿ ಅಂತಕ್ಕಂಥ ಉದ್ದೇಶದಿಂದಲೇ ಶಾಸಕರು ನಾನು ಇಲ್ಲಿಗೆ ಭೇಟಿ ನೀಡಿದ್ದೇನೆ. ಜಲ್ಲಿ ಹಾಕೋದ್ರಿಂದ ಹಿಡಿದು ಡಾಂಬರ್ ಹಾಕೋವರೆಗೂ ನಾನು ಇನ್ನೂ 2-3 ಬಾರಿ ಭೇಟಿ ನೀಡಿ ಇದನ್ನು ಪರಿಶೀಲಿಸಿ ಉತ್ತಮ ರಸ್ತೆ ಮಾಡಿಕೊಡಲು ಇಷ್ಟಪಡ್ತೇನೆ. ಯಾಕಂದರೆ ತುಮಕೂರಿಗೆ ಮತ್ತು ಕುದೂರಿಗೆ ಹೆಚ್ಚು ಜನ ಸಂಚಾರ ಮಾಡ್ತಾರೆ, ವಾಹನಗಳು ಸಂಚಾರ ಆಗ್ತವೆ. ಆದ್ದರಿಂದ ಈ ರಸ್ತೆಗೆ ಹೆಚ್ಚು ಆದ್ಯತೆ ಮತ್ತು ಗಮನ ಕೊಡ್ತಾ ಇರೋದಾಗಿ ಅವರು ಹೇಳಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಇತರೆ ಪದಾಧಿಕಾರಿಗಳು ಕೂಡ ಶಾಸಕರೊಂದಿಗೆ ಅಲ್ಲಲ್ಲಿ ಸಲಹೆ ನೀಡಿ ಇಲ್ಲಿ ರಸ್ತೆ ಹೀಗಾಗಬೇಕು, ಇಲ್ಲಿ ಚರಂಡಿ ಹೀಗಾಗಬೇಕು ಅಂತಕ್ಕಂಥ ಹೇಳುವ ಮುಖಾಂತರ ಅಲ್ಲಿನ ಅಧಿಕಾರಿಗಳಿಗೆ ಸಲಹೆ ನೀಡಿ ಕಾರ್ಯನ ಉತ್ತಮವಾಗಿ ಗಮನಿಸಿದರು.